Good morning, students. Myself Noresha. Today I am going to talk on the topic objectives and importance of EDP. Let's have a look on what are the objectives of Entrepreneurial Development Program. ಸೊ ಒಂದು ಇ ಡಿ ಪಿ ಮಾಡಬೇಕು ಅಂದರೆ ಅದ್ರದ್ದು ಏನೇನು ಉದ್ದೇಶ ಇರುತ್ತೆ, ಏನೇನು ಆಬ್ಜೆಕ್ಟಿವ್ಸ್ ಇರುತ್ತೆ. ದ ಫಸ್ಟ್ ಆಬ್ಜೆಕ್ಟಿವ್ ಈಸ್ ಡೆವಲಪ್ ಆ್ಯಂಡ್ ಸ್ಟ್ರೆಂಥನ್ ದ ಆಂಟ್ರಪ್ರೆನ್ಯೂರಲ್ ಕ್ವಾಲಿಟಿ, ದಟ್ ಈಸ್ ಮೋಟಿವೇಶನ್ ಆ್ಯಂಡ್ ನೀಡ್ ಫಾರ್ ದ ಅಚೀವ್ಮೆಂಟ್. ಒಂದು ಇ ಡಿ ಪಿ ಮಾಡಬೇಕು ಅಂದರೆ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಒಂದು ಹೌ ಇಟ್ ಈಸ್ ಕಂಟ್ರಿಬ್ಯೂಟಿಂಗ್ ಫಾರ್ ಇಂಪ್ರೂವಿಂಗ್ ದ ಕ್ವಾಲಿಟಿ ಆ್ಯಂಡ್ ಮೋಟಿವೇಶನ್ ನೀಡ್ ಫಾರ್ ದ ಅಚೀವ್ಮೆಂಟ್. ಅಂದರೆ ಒಂದು ಆಂಟ್ರಪ್ರೆನ್ಯೂರ್ಗೆ ಬೇಕಾಗಿರೋದು ನೆಸೆಸಿಟೀಸ್, ನೀಡ್ ಫಾರ್ ದ ಅಚೀವ್ಮೆಂಟ್, ಆಮೇಲೆ ಅವ್ರಿಗೆ ಮೋಟಿವೇಟ್ ಮಾಡಬೇಕು, ಎನ್ಕರೇಜ್ ಮಾಡಬೇಕು, ದೇ ಕ್ಯಾನ್ ಡೂ ಬೆಟರ್ ಅಂತ. ಸೊ ಅದನ್ನು ಇ ಡಿ ಪಿನಲ್ಲೇ ಒನ್ ಆಫ್ ದ ಆಬ್ಜೆಕ್ಟಿವ್ ಆಗಿರುತ್ತೆ. ಅವ್ರ ಕ್ವಾಲಿಟೀಸ್ ಇಂಪ್ರೂವ್ ಮಾಡಬೇಕು, ಅವ್ರಿಗೆ ಮೋಟಿವೇಶನ್ ಮಾಡಬೇಕು, ಅವ್ರಿಗೆ ಯು ವಾಂಟ್ ಟು ಡೂ ಸಮಥಿಂಗ್ ಅಂತ ಮೋಟಿವೇಟ್ ಮಾಡಬೇಕು. ದ ಸೆಕೆಂಡ್ ಆಬ್ಜೆಕ್ಟಿವ್ ಆಫ್ ಇ ಡಿ ಪಿ ಈಸ್ ಅಂಡರ್ಸ್ಟ್ಯಾಂಡಿಂಗ್ ದ ಪ್ರೋಸೆಸ್ ಆ್ಯಂಡ್ ಪ್ರೊಸೀಜರ್ ಇನ್ವಾಲ್ವ್ಡ್ ಇನ್ ಸೆಟ್ಟಿಂಗ್ ಅಪ್ ಎ ಸ್ಮಾಲ್ ಎಂಟರ್ಪ್ರೈಸ್. So here they should understand what is the process and procedure involved in setting up a small enterprise. Usually if you see entrepreneurial, what are the problems they face? ಲ್ಯಾಕ್ ಆಫ್ ಅವೇರ್ನೆಸ್ ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ತುಂಬ ಉತ್ಸಾಹ ಇರುತ್ತೆ ಮಾಡಬೇಕು ಅಂತ, ಬಟ್ ಅವ್ರಿಗೆ ಪ್ರೊಸೀಜರ್ ಗೊತ್ತಿರಲ್ಲ. ಸೊ ಇ ಡಿ ಪಿನಲ್ಲಿ ಏನು ಮಾಡಬೇಕು, ಅವ್ರಿಗೆ ಯಾವ ಥರ ಒಂದು ಸ್ಮಾಲ್ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬೇಕು ಅಂತ ಅವ್ರಿಗೆ ಒಂದು ಅವೇರ್ನೆಸ್ ತರಬೇಕು, ಒಂದು ಪ್ರೊಸೀಜರ್ ಹೇಳ್ಕೊಡ್ಬೇಕು, ಒಂದು ಪ್ರೋಸೆಸ್ ಹೇಳ್ಕೊಡ್ಬೇಕು. ದ ನೆಕ್ಸ್ಟ್ objective is enable him or her to take the decision. ಸೊ an entrepreneurs ಲ್ಯಾಕ್ ಆಫ್ ಡಿಸಿಷನ್ ಮೇಕಿಂಗ್ ಎಬಿಲಿಟೀಸ್ ಇರುತ್ತೆ. ಸೊ ಅದನ್ನು ಆಗಬಾರ್ದು ಅಂದರೆ ಫಸ್ಟ್ ಅವ್ರನ್ನ ಏನು ಮಾಡಬೇಕು, ಅವೇರ್ನೆಸ್ ತರಬೇಕು. ಯಾವ ಥರ ಅವ್ರು ರೈಟ್ ಡಿಸಿಷನ್ ರೈಟ್ ಟೈಮ್ಗೆ, ಟೇಕಿಂಗ್ ಎ ರೈಟ್ ಡಿಸಿಷನ್ ಅಟ್ ದ ರೈಟ್ ಟೈಮ್ ಎಂಟರ್ಪ್ರಿನರ್ಗೆ ತುಂಬಾ ಎಸೆನ್ಷಿಯಲ್ ಆಗಿರುತ್ತೆ. ಸೊ ಯಾವ ಥರ ಅವರು ಒಂದು ಒಳ್ಳೆ ಡಿಸಿಷನ್ ತಗೋಬೇಕು ಅಂತ ಇ ಡಿ ಪಿನೆಲ್ಲ ಅವ್ರಿಗೆ ತೋರಿಸ್ಕೊಡ್ಬೇಕು. ದ ನೆಕ್ಸ್ಟ್ ಈಸ್ ಅಕ್ವೈರ್ ದ ನೆಸೆಸಿಟಿ ಮ್ಯಾನೇಜರಲ್ ಸ್ಕಿಲ್ಸ್ ರಿಕ್ವೈರ್ಡ್ ಟು ರನ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸೊ ಎಸ್ ಎಸ್ ಐ ಅವರು ಸ್ಟಾರ್ಟ್ ಮಾಡಬೇಕು ಅಂದರೆ ಅವ್ರನ್ನೆಲ್ಲ ಒಂದು ಮ್ಯಾನೇಜರಲ್ ಸ್ಕಿಲ್ಸ್ ಬೇಕು. ಏನು, ಫಾರ್ ಎಕ್ಸಾಂಪಲ್ ಪ್ಲ್ಯಾನಿಂಗ್, ಯಾವ ಥರ ಒಂದು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ನ ಯಾವ ಥರ ಫಸ್ಟ್ ಅವ್ರು ಪ್ಲ್ಯಾನ್ ಮಾಡ್ಕೋಬೇಕು. ನಾನು ಏನೇನು ಬಿಸ್ನೆಸ್ ಮಾಡಬೇಕು, ನಾನು ಯಾವ ಥರ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಯಾವ ಥರ ನಾನು ಮಾರ್ಕೆಟಿಂಗ್ ಮಾಡಬೇಕು, ಪ್ಲ್ಯಾನಿಂಗ್ ಮಾಡ್ಕೋಬೇಕು. ದೆನ್ ದೇ ಗೋ ಫಾರ್ ದ ಆರ್ಗನೈಸಿಂಗ್, ಯಾವ ಥರ ಅದನ್ನು ಸಿಸ್ಟಮ್ಯಾಟಿಕಾಗಿ ಅರೇಂಜ್ ಮಾಡ್ಕೋಬೇಕು. ದೆನ್ ದೇ ಗೋ ಫಾರ್ ಸ್ಟಾಫಿಂಗ್, ಅಪಾಯಿಂಟ್ ಮಾಡಬೇಕು, ಯಾರ ಕೆಲಸ ಯಾರು ಅಂತ. ಸೊ ಪ್ಲ್ಯಾನಿಂಗ್, ಆರ್ಗನೈಸಿಂಗ್, ಸ್ಟಾಫಿಂಗ್, ದೆನ್ ಡೈರೆಕ್ಟಿಂಗ್, ದೇ ಗೋ ಫಾರ್ ಡೈರೆಕ್ಟಿಂಗ್ ದ ಆಂಟ್ರಪ್ರೆನ್ಯೂರ್ಸ್. ದೆನ್ ಫೈನಲಿ ಏನು ಮಾಡಬೇಕು, ಕಂಟ್ರೋಲಿಂಗ್ ಮಾಡಬೇಕು. ಅವ್ರು ಏನು ಮಾಡಿದಾರೆ ಅದು ಆಗಿದೆಯಾ ಇಲ್ಲ, ದಟ್ ಹ್ಯಾಸ್ ಟು ಬಿ ಡನ್. ಸೊ ದಟ್ ಈಸ್ ಮ್ಯಾನೇಜರಲ್ ಸ್ಕಿಲ್ಸ್ ರಿಕ್ವೈರ್ಡ್ ಟು ರನ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್. ಸೊ ದಿಸ್ ಆಲ್ ಶುಡ್ ಬಿ ಥಾಟ್ ಇನ್ ಇ ಡಿ ಪಿ. ಇ ಡಿ ಪಿನಲ್ಲಿ ಇವೆಲ್ಲ ಹೇಳ್ಕೊಡ್ಬೇಕಾಗುತ್ತೆ. ದ ನೆಕ್ಸ್ಟ್ ಈಸ್ ಡೆವಲಪ್ ಎ ಪ್ಯಾಷನ್ ಫಾರ್ ಇಂಟಿಗ್ರಿಟಿ ಆ್ಯಂಡ್ ಹಾನೆಸ್ಟಿ. ಸೊ ಆಂಟ್ರಪ್ರಿನ್ಯೂರ್ನೆಲ್ಲ ಇ ಡಿ ಪಿನೆಲ್ಲ ಅವ್ರಿಗೆ ಆಂಟ್ರಪ್ರಿನ್ಯೂರ್ಸ್ಗೆ ಒಂದು ಇಂಟಿಗ್ರಿಟಿ ಆ್ಯಂಡ್ ಹಾನೆಸ್ಟಿ ಹೇಳಬೇಕು. ಯಾಕಂದರೆ ಒಂದು ಹಾನೆಸ್ಟ್ ಬಿಸ್ನೆಸ್ ಸರ್ವೈವ್ ಫಾರ್ ಎ ಲಾಂಗರ್ ಟರ್ಮ್. ಸೊ ನಾವು ಡಿಸ್ಹಾನೆಸ್ಟಿಯಿಂದ ಮಾಡ್ತೀವಿ ಅಂದರೆ ಇಟ್ ಈಸ್ ಓನ್ಲಿ ಎ ಶಾರ್ಟ್ ಲೈಫ್. ಸ್ವಲ್ಪ ದಿವಸಕ್ಕೆ ನಾವು ಮೋಸ ಮಾಡಬಹುದು ಕಸ್ಟಮರ್ಸ್ಗೆ ಅವ್ರು ಬೇರೆಯವರಿಗೆ, ಬಟ್ ಲಾಂಗ್ ರನ್ನಲ್ಲಿ ಇಟ್ ಇಸ್ ನಾಟ್ ಪಾಸಿಬಲ್. ಓನ್ಲಿ ಎ ಹಾನೆಸ್ಟ್ ಬಿಸ್ನೆಸ್ ವಿಲ್ ಸರ್ವೈವ್ ಫಾರ್ ಎ ಲಾಂಗರ್ ಟೈಮ್. ಅದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ನೆಕ್ಸ್ಟ್, ನೋ ದ ಸೋರ್ಸಸ್ ಆಫ್ ಹೆಲ್ಪ್ ಆ್ಯಂಡ್ ಸಪೋರ್ಟ್ ಅವೈಲಬಲ್ ಫಾರ್ ಸ್ಟಾರ್ಟಿಂಗ್ ಎ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ. ಸೊ ಇ ಡಿ ಪಿನೆಲ್ಲ ಅವ್ರಿಗೆ ಏನು ಮಾಡಬೇಕು, ಆಂಟ್ರಪ್ರಿನ್ಯೂರ್ಸ್ಗೆ ಎಲ್ಲಿಂದ ಅವ್ರಿಗೆ ರಿಸೋರ್ಸ್ ಬರ್ತಾ ಇದೆ, ಅಂದರೆ ಯಾವ ಥರ ಕಡೆಯಿಂದ ಅವ್ರಿಗೆ sources of capital ಬರ್ತಾ ಇದೆ, which are the institution which is providing them a support to start the small scale industries. There are so many institutions. ಓಕೆ, ಆ ಇನ್ಸ್ಟಿಟ್ಯೂಷನ್ ಬಗ್ಗೆ ಅವ್ರಿಗೆ ಅವೇರ್ನೆಸ್ ತರಬೇಕು. ಓಕೆ, ಸಿಡ್ಬಿ ಏನು ಆಫರ್ ಮಾಡ್ತಾ ಇದೆ, ಆಮೇಲೆ SHGs ಗ್ರೂಪ್ಸಿಂದ ಯಾವ ಥರ ತೊಗೋಬೋದು, ಇಲ್ಲ ಬೇರೆ ಇನ್ಸ್ಟಿಟ್ಯೂಷನಿಂದ ಯಾವ ಥರ NGOs ಇದ್ದಾರೆ ಅವ್ರ ಕಡೆಯಿಂದ ಯಾವ ಥರ ಅಸಿಸ್ಟೆನ್ಸ್ ತೊಗೋಬೋದು. ಸೊ ದಿಸ್ ಆಲ್ ಶುಡ್ ಬಿ ಥಾಟ್ ಇನ್ ಇ ಡಿ ಪಿ. The next is know the pros and cons in being an entrepreneur. ಸೊ ಅವ್ರು ಆಂಟ್ರಪ್ರಿನ್ಯೂರ್ ಆಗೋಕ್ಕೆ ಮುಂಚೆ ಅವ್ರಿಗೆ ಆಂಟ್ರಪ್ರಿನ್ಯೂರ್ನಲ್ಲೇ ಅಫ್ಕೋರ್ಸ್ ದೇರ್ ಇಸ್ ಅ ಪ್ರಾಸ್ ಆ್ಯಂಡ್ ಕಾನ್ಸ್. ಒಂದು ಪಾಸಿಟಿವ್ಸ್ ಇರುತ್ತೆ, ನೆಗೆಟಿವ್ಸು ಇರುತ್ತೆ. ಸೊ ಹೇಳ್ಕೊಡ್ಬೇಕು, ನೀವು ಆಂಟ್ರಪ್ರಿನ್ಯೂರ್ ಆಗಿರೋದ್ರಿಂದ ದಿಸ್ ಆರ್ ದ ಪಾಸಿಟಿವ್ಸ್. ಓಕೆ, ನೀವು ಬೇರೆಯವ್ರಿಗೆ ಜಾಬ್ ಕೊಡ್ಬೋದು, ನಿಮ್ಮದೇ ಓನ್ ಡಿಸಿಷನ್ ಮೇಕಿಂಗ್ ಇರುತ್ತೆ, ಪ್ರಾಫಿಟ್ ಎಲ್ಲ ನಿಮಗೆ ಸಿಗುತ್ತೆ. ಅಟ್ ದ ಸೇಮ್ ಟೈಮ್ ಕಾನ್ಸು ಇರುತ್ತೆ, ಯಾಕಂದರೆ ಡಿಸಡ್ವಾಂಟೇಜಸ್ಸು ಇರುತ್ತೆ. ಅವ್ರಿಗೆ ರಿಸ್ಕ್ ತೊಗೊಳೋಕ್ಕೆ ರಿವಾರ್ಡು ಇದೆ, ರಿಸ್ಕು ಇದೆ. ಅಫ್ಕೋರ್ಸ್ ಹೈ ರಿಸ್ಕ್ ಇರುತ್ತೆ. ಆ್ಯಂಡ್ ಸೆಕೆಂಡ್, ಅನ್ಸರ್ಟನಿಟಿ. ದೇ ಕೆನಾಟ್ ಪ್ರೆಡಿಕ್ಟ್. ಬಿಸ್ನೆಸ್ ಚೆನ್ನಾಗೂ ಆಗ್ಬೋದು, ಚೆನ್ನಾಗಿ ಆಗದೇ ಇರ್ಬೋದು. ಸೊ ದೇ ಶುಡ್ ರೆಡಿ ಟು ಫೇಸ್ ದ ಕಾನ್ಸಿಕ್ವೆನ್ಸಸ್. ಸೊ ಪ್ರಾಸ್ ಆ್ಯಂಡ್ ಕಾನ್ಸ್ನ ಎಕ್ಸ್ಪ್ಲೈನ್ ಮಾಡಬೇಕಾಗುತ್ತೆ ಇ ಡಿ ಪಿನಲ್ಲಿ. ನೆಕ್ಸ್ಟ್ ಈಸ್ ಅನೇಬಲ್ ಟು ಕಮ್ಯುನಿಕೇಟ್ ಕ್ಲಿಯರ್ಲಿ ಆ್ಯಂಡ್ ಎಫೆಕ್ಟಿವ್ಲಿ. ಸೊ ನೆಕ್ಸ್ಟ್ ಏನು ಮಾಡಬೇಕು, ಆಂಟ್ರಪ್ರಿನ್ಯೂರ್ಸ್ಗೆ ಕ್ಲಿಯಾರಿಟಿ ಇರಬೇಕು. ಅಂದರೆ ಅವ್ರಿಗೆ ಚೆನ್ನಾಗಿ ಇ ಡಿ ಪಿನಲ್ಲಿ ಅವರು ಲೋಕಲ್ ಲ್ಯಾಂಗ್ವೇಜ್ನಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು. ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದರೆ ಅವ್ರಿಗೆ ಅರ್ಥ ಆಗುತ್ತೆ, ಓ ದಿಸ್ ಆರ್ ದ ಇಂಪಾರ್ಟೆನ್ಸ್ ಆಫ್ ಇ ಡಿ ಪಿ ಅಂತ. ಸೊ ಅವ್ರಿಗೆ ಆಂಟ್ರಪ್ರಿನ್ಯೂರ್ ಆಗಿ ದೇ ವಿಲ್ ಬಿ ವೆರಿ ಹ್ಯಾಪಿ ಟು ಬಿ ಅನ್ ಆಂಟ್ರಪ್ರಿನ್ಯೂರ್. ಸೊ ದಿಸ್ ಆರ್ ದ ಸಮ್ ಆಫ್ ದ ಆಬ್ಜೆಕ್ಟಿವ್ಸ್ ಆಫ್ ಇ ಡಿ ಪಿ. ನೆಕ್ಸ್ಟ್ ವಿ ಡಿಸ್ಕಸ್ what are the importance of
entrepreneurial development program? Yes, of course. The first and foremost is creation of a job opportunities, employment opportunities. ನೀವು ಆಂಟ್ರಪ್ರೆನ್ಯೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಿ ಮಾಡಿರೋದ್ರಿಂದ ಏನಾಗುತ್ತೆ, ಸುಮಾರು ಜನಕ್ಕೆ ನಾವೇ ಒಂದು ಸ್ವಂತ ಬಿಸ್ನೆಸ್ ಮಾಡಬೇಕು, ಒಂದು ಸ್ವಂತ ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಬೇಕು ಅಂತ ದೇ ವಿಲ್ ಕಮ್ ಫಾರ್ವರ್ಡ್. ಸೊ ಅವಾಗ ಆಟೋಮೆಟಿಕಲಿ ಏನಾಗುತ್ತೆ, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗುತ್ತೆ, ಸೆಲ್ಫ್ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಜಾಸ್ತಿ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಇಂಪಾರ್ಟೆನ್ಸ್. Second importance is capital formation. So as we all know, capital formation is very important for economic development. Capital formation ಆಗಬೇಕಂತ ಏನಾಗಬೇಕು, the people should come forward to contribute for the capital. ಅವ್ರದ್ದು ಓನ್ ಸೋರ್ಸ್ ಇರುತ್ತೆ. ಇನ್ಸ್ಟೆಡ್ ಆಫ್ ಕೀಪಿಂಗ್ ಇಟ್ ಡೆಡ್ ಇನ್ವೆಸ್ಟ್ಮೆಂಟ್, ಅವ್ರು ಏನು ಮಾಡಬೇಕು, ಅವ್ರದ್ದು ಒಂದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿ ಅವ್ರದ್ದು ಒಂದು ಬಿಸ್ನೆಸ್ ಮಾಡಿದರೆ ಅದು ಏನು ಮಾಡುತ್ತೆ, ದಟ್ ವಿಲ್ ಕಮ್ ಟು ಕ್ಯಾಪಿಟಲ್. ಓಕೆ, ಅಗೇನ್ ಕ್ಯಾಪಿಟಲ್ ಏನು ಮಾಡುತ್ತೆ, ದಟ್ ವಿಲ್ ಬಿಕಮ್ ಎ ಇನ್ವೆಸ್ಟ್ಮೆಂಟ್, ದೆನ್ ದೇ ವಿಲ್ ಜನರೇಟ್ ಎ ರೆವಿನ್ಯೂ. ಓಕೆ, ಪ್ರಾಫಿಟ್ ಬರುತ್ತೆ. ಆ ಪ್ರಾಫಿಟ್ ಅಂತ ಅವ್ರು ಏನು ಮಾಡ್ತಾರೆ, ಸೇವಿಂಗ್ಸ್ ಮಾಡ್ತಾರೆ. ಆ ಸೇವಿಂಗ್ಸ್ ಏನು ಮಾಡುತ್ತೆ, ಬೇರೆ ಕಡೆ ಇನ್ವೆಸ್ಟ್ ಆಗುತ್ತೆ. ಇನ್ವೆಸ್ಟ್ಮೆಂಟ್ ಅಗೇನ್ ಇಟ್ ಲೀಡ್ಸ್ ಟು ಕ್ಯಾಪಿಟಲ್ ಫಾರ್ಮೇಷನ್. ಸೊ ದಟ್ ಸೈಕಲ್ ವಿಲ್ ಬಿ ಕಂಟಿನ್ಯೂಡ್. ಓಕೆ, ದಟ್ ಆ ಸೈಕಲ್ ಆಗಬೇಕು ಅಂದರೆ ದೇರ್ ವಿಲ್ ವಿ ನೀಡ್ ಅನ್ ಆಂಟ್ರಪ್ರಿನ್ಯೂರ್ಶಿಪ್. ಸೊ ನೆಕ್ಸ್ಟ್ ಈಸ್ ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್. ಸೊ ಒಂದು ರೀಜನ್ ತುಂಬ ಡೆವಲಪ್ ಆಗಿರುತ್ತೆ, ಒಂದು ರೀಜನ್ ತುಂಬ ಬ್ಯಾಕ್ವರ್ಡ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ, ಪೀಪಲ್ ಆರ್ ನಾಟ್ ಓಪನಿಂಗ್ ದ ಎಂಟರ್ಪ್ರೈಸ್, ಆರ್ ನಾಟ್ ಓಪನಿಂಗ್ ದ ಬಿಸ್ನೆಸ್ ಇನ್ ಸಮ್ ಏರಿಯಾಸ್ ಅಂಡ್ ಸಮ್ ರೀಜನ್ಸ್. ಸೊ ಇ ಡಿ ಪಿನಲ್ಲೇ ಏನಾಗುತ್ತೆ, ಇ ಡಿ ಪಿನಲ್ಲೇ ಅವ್ರ ಗಮನಕ್ಕೆ ತರಬೇಕು. ಇಫ್ ಯು ಸ್ಟಾರ್ಟೆಡ್ ಸಮ್ ಆಫ್ ದ ರಿಮೋಟ್ ಏರಿಯಾಸ್ ಅಂದರೆ ಯು ಗೆಟ್ ಮೋರ್ ಬೆನಿಫಿಟ್. ಯೂಶಲಿ ರಿಮೋಟ್ ಏರಿಯಾಸ್ನಲ್ಲೇ ನೀವು ನಿಮ್ಮದು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡಿದ್ರೆ ಯು ಗೆಟ್ ಟ್ಯಾಕ್ಸ್ ಹಾಲಿಡೇ ಸಿಗುತ್ತೆ, ಆಮೇಲೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆಗೆ ಸಿಗುತ್ತೆ, ಸಬ್ಸಿಡೀಸ್ ಸಿಗುತ್ತೆ. ಸೊ ಇವೆಲ್ಲ ಬೆನಿಫಿಟ್ ಇರೋದ್ರಿಂದ ಯು ಕ್ಯಾನ್ ಸ್ಟಾರ್ಟ್ ಯುವರ್ ಎಂಟರ್ಪ್ರೈಸ್ ಇನ್ ಎ ಬ್ಯಾಕ್ವರ್ಡ್ ಏರಿಯಾಸ್. ಅವಾಗ ಅಫ್ಕೋರ್ಸ್ ಅಲ್ಲಿ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಬೇರೆಯವ್ರಿಗೆ ಕೊಡ್ಬೋದು, ಆಮೇಲೆ ಸ್ಯಾಲರಿ ಕಡಿಮೆ ಕೊಟ್ಟರೆ ನಡೆಯುತ್ತೆ. ಸೊ ದಟ್ ಈಸ್ ಆಟೋಮೆಟಿಕಲಿ ಲೀಡ್ಸ್ ಟು ಬ್ಯಾಲೆನ್ಸ್ ರೀಜನಲ್ ಡೆವಲಪ್ಮೆಂಟ್. ನೆಕ್ಸ್ಟ್ ಈಸ್ ಯೂಸ್ ಆಫ್ ಲೋಕಲ್ ರಿಸೋರ್ಸಸ್. ಅಫ್ಕೋರ್ಸ್ ಇ ಡಿ ಪಿನಲ್ಲೇ ಅವ್ರು ಹೇಳಬೇಕು, ನೀವು ಇಂಥ ಲೋಕಲ್ ಮೆಟೀರಿಯಲ್ಸ್ ಎಲ್ಲಿರುತ್ತೆ ಅಲ್ಲೇ ನೀವು ಎಂಟರ್ಪ್ರೈಸ್ ಸ್ಟಾರ್ಟ್ ಮಾಡೋದ್ರಿಂದ ಯು ಗೆಟ್ ಎ ಲೋಕಲ್ ರಿಸೋರ್ಸಸ್ ಅಟ್ ಎ ರೀಸನಬಲ್ ರೇಟ್. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಈಸ್ ಎಂಪ್ಲಾಯ್ಮೆಂಟ್ ಇನ್ ಪರ್ ಕ್ಯಾಪಿಟಲ್ ಇನ್ಕಮ್. ಅಫ್ಕೋರ್ಸ್ ಯಾವಾಗ ಕ್ಯಾಪಿಟಲ್ ಫಾರ್ಮೇಷನ್ ಆಗುತ್ತೆ, ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್ ಆಗುತ್ತೆ, ಇಟ್ಸ್ ಎ ಚೈನ್ ಲಿಂಕ್. ಡೆಫಿನೆಟ್ ಆಗಿ ಇಟ್ ಲೀಡ್ಸ್ ಟು ಮೋರ್ ಗ್ರಾಸ್ ಪ್ರಾಫಿಟ್, it leads to more national income. Per capita income is also automatically improved. Next is improvement in standard of living. Of course, yaವಾಗ automatically they have a employment opportunity, they have a self-employed, they will earn a profit. A profit ಏನಾಗುತ್ತೆ, definitely they use for their living standards. They will buy some good product, they will buy the product for their own purpose. So automatically standard of living will be improved. Economical independence, the people become entrepreneur, they will get independence. ಅಂದರೆ ಅವ್ರು ಯಾರ ಮೇಲೆ ಡಿಪೆಂಡ್ ಆಗಿರಲ್ಲ, ಅವ್ರದ್ದು ಬಿಸ್ನೆಸ್ ಇರೋದ್ರಿಂದ ದೇ ವಿಲ್ ಅರ್ನ್ ಎ ವೆರಿ ಗುಡ್ ರೆವಿನ್ಯೂ, ದಟ್ ಬಿಕಮ್ ಎಕನಾಮಿಕಲಿ ಇಂಡಿಪೆಂಡೆನ್ಸ್. ಪ್ರಿವೆನ್ಷನ್ ಆಫ್ ಇಂಡಸ್ಟ್ರಿಯಲ್ ಸ್ಲಮ್ಸ್. ಓಕೆ, ಯಾವಾಗ ಆಂಟ್ರಪ್ರಿನರ್ಶಿಪ್ ಡೆವಲಪ್ ಆಗುತ್ತೆ, ಇಂಡಸ್ಟ್ರಿಯಲ್ ಸ್ಲಮ್ಸ್ ಕಡಿಮೆ ಮಾಡ್ಬೋದು, ಪ್ರಿವೆನ್ಷನ್ ಮಾಡ್ಬೋದು. ವಿ ಕ್ಯಾನ್ ರೆಡ್ಯೂಸ್, ಬಿಕಾಸ್ ಆಂಟ್ರಪ್ರಿನರ್ ವಿಲ್ ಡೆವಲಪ್, they will not go and join in the slums. Reducing social tension, the social tension will automatically reduce. ಯಾಕಂದರೆ the empty mind will leads to so many problems. ಸೊ ಅದರಿಂದ ಯಾವಾಗ ಅವರು ಆಂಟ್ರಪ್ರಿನ್ಯೂರ್ ಆಗ್ತಾರೆ, ಅವ್ರೇನು ಮಾಡ್ತಾರೆ, they will invest their more time in more productive way. ಅವಾಗ ಆಟೋಮೆಟಿಕಲಿ ಸೋಷಿಯಲ್ ಟೆನ್ಷನ್ಸ್ ದಟ್ ಆಲ್ ಬಿ ರೆಡ್ಯೂಸ್ಡ್. ಫೆಸಿಲಿಟೇಟ್ ಓವರಾಲ್ ಡೆವಲಪ್ಮೆಂಟ್. ಅಫ್ಕೋರ್ಸ್ ಇಫ್ ಯು ಹ್ಯಾವ್ ಇ ಡಿ ಪಿ, ಓವರಾಲ್ ಡೆವಲಪ್ಮೆಂಟ್ ಆಗುತ್ತೆ. ಸೊ ದಿಸ್ ಆರ್ ದ ಸಮ್ ಆಫ್ ದ ಇಂಪಾರ್ಟೆನ್ಸ್ ಆಫ್ ದಿಸ್ session. From the above discussion, we can conclude that EDP is very essential part of the entrepreneurship development. Thank you for watching this video. You can refer some of the books: Vasan Design, Entrepreneurship Development, Himalaya Publishing House, CSV Murthy, Entrepreneurship Development, Himalaya Publishing House, and you can log on to particular website www.yuvaarticlelibrary.com. Thank you for watching this video.